ಎಲ್ರಿಗೂ ನಮಸ್ಕಾರ. ಟೆಕ್ ರಕ್ಷಿತ್ನ 4ನೇ ವೀಕ್ಲಿ ಟೆಕ್ ಅಪ್ಡೇಟ್ಸ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಮಾರು ದಿವಸ ಆಯಿತು ನಾನು ಲಾಸ್ಟ್ ಎಪಿಸೋಡ್ ಪೋಸ್ಟ್ ಮಾಡಿ, ಬಟ್ ಎನಿವೇಸ್ ಇವತ್ತು ಒಂದು ಪೋಸ್ಟ್ ಮಾಡ್ತಿದ್ದೀನಿ. ಎಪಿಸೋಡ್ನ ಶುರು ಮಾಡೋಣ ಬನ್ನಿ. ಇವತ್ತಿನ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏರ್ಟೆಲ್ ಕಡೆಯಿಂದ. ಇವರು 9 ರೂಪೀಸ್ಗೆ ಒಂದು ಅನ್ಲಿಮಿಟೆಡ್ ಡೇಟಾ ಪ್ಲಾನ್ನ ಲಾಂಚ್ ಮಾಡಿದ್ದಾರೆ. ನಾನು ಅನ್ಲಿಮಿಟೆಡ್ ಅಂದಿದ ತಕ್ಷಣ ಫುಲ್ಲು ಖುಷಿ ಆಗಿಬಿಟ್ಟೆ. ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಅದೇನೆಂದರೆ 1 ಅವರ್ಗೆ ನಿಮಗೆ 10 GB ಫುಲ್ ಫಾಸ್ಟ್ ಇಂಟರ್ನೆಟ್ ಸಿಗುತ್ತೆ. ಅದಾದಮೇಲೆ ಸ್ಪೀಡು 64 Kbps ಕಡಿಮೆ ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ ಬರೀ ಡೇಟಾ ಪ್ಲಾನ್ ಇರುತ್ತೆ, ಯಾವುದೇ ಥರ ವಾಯ್ಸ್ ಕಾಲ್ಸ್ ಮಾಡೋಕ್ಕಾಗಲ್ಲ. ನೀವು ನನ್ನನ್ನು ಕೇಳಿದ್ರೆ ಕೆಲವು ಸಿಚುವೇಷನ್ಸಲ್ಲಿ ಇದು ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಯಾವುದಾದ್ರೂ ದೊಡ್ಡ ಫೈಲ್ ಡೌನ್ಲೋಡ್ ಮಾಡ್ಕೋಬೇಕು ಅಂದಾಗ ಈ ಥರ ಪ್ಲಾನು ತುಂಬ ಉಪಯೋಗಕ್ಕೆ ಬರುತ್ತೆ. ಯಾಕಂದರೆ ನಾನು ರೀಸೆಂಟಾಗಿ ಚೆಕ್ ಮಾಡಿದಾಗ ಏರ್ಟೆಲ್ದು 1 GB ಪ್ಲಾನು 1 ಡೇ ವ್ಯಾಲಿಡಿಟಿ ಇರೋದು 19 ರೂಪೀಸ್ಗಿತ್ತು. ಬಟ್ ಸಡನ್ನಾಗಿ ಏನಾದರೂ ದೊಡ್ಡ ಫೈಲ್ ಡೌನ್ಲೋಡ್ ಮಾಡ್ಕೋಬೇಕು ಅಂದಾಗ ಈ ಪ್ಲಾನು ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನಾನು ಚೆಕ್ ಮಾಡಿದೆ ಇದು ಲೈವಲ್ಲಿ ಇದೆಯಾ ಇಲ್ವಾ ಅಂತ. ಇದು ಆಲ್ರೆಡಿ ಲೈವಲ್ಲಿದೆ, ನಿಮಗೆ ಬೇಕಾದರೆ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟ್, ಟ್ರೈ ಅವರು ಫೋನ್ ನಂಬರ್ಸ್ಗೂ ಆ್ಯನ್ಯುವಲ್ ಫೀ ಚಾರ್ಜ್ ಮಾಡಬೇಕು ಅಂತ ಇದ್ದಾರೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಪ್ರಕಾರ ಫೋನ್ ನಂಬರ್ಸ್ಗೆ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಥರನೇ ಕ್ವಾಂಟಿಟಿಲಿ ಲಿಮಿಟೆಡ್ ಆಗಿರುತ್ತೆ. ಹಾಗಾಗಿ ಅವರು ಇದನ್ನು ವ್ಯಾಲ್ಯೂಬಲ್ ರಿಸೋರ್ಸಸ್ ಅಂತ ಟ್ರೀಟ್ ಮಾಡ್ತಿದ್ದಾರೆ. ಇದು ಒಂಥರ ನಿಜಾನೇ. ಬಿಕಾಸ್ ನೀವು ಮುಂಚೆ ನೋಡಿದರೆ 9ಇಂದ ಫೋನ್ ನಂಬರ್ ಶುರು ಆಗ್ತಿತ್ತು, ಆದರೆ ಈಗ 6ಇಂದ ಶುರು ಆಗುತ್ತೆ. ಇದೇ ಥರ ಏನಾದರೂ ಆಗ್ತಿದ್ರೆ ಫೋನ್ ನಂಬರ್ಸು ಮುಗ್ದೋಗುತ್ತೆ ಅಂತ ಟ್ರೈ ಅವರು ಈ ಥರ ಒಂದು ಚಾರ್ಜ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಆಲ್ರೆಡಿ ಟೆಲಿಕಾಂ ಕಂಪ್ನಿಗಳು ರೀಚಾರ್ಜ್ ಪ್ಲಾನ್ನ ಗಗನಕ್ಕೇರಿಸ್ತಿದ್ದಾರೆ. ಆ್ಯಂಡ್ ಅದ್ರ ಮೇಲೆ ಈ ಚಾರ್ಜ್ಗಳು ಬೇರೆ. ನೋಡೋಣ ಯಾವಾಗ ಇದನ್ನು ರೋಲ್ಔಟ್ ಮಾಡ್ತಾರೆ ಆ್ಯಂಡ್ ಇದರ ಬೆಲೆ ಎಷ್ಟಿರುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್, OnePlus ಅವರು ಇನ್ನೊಂದು ಕಂಪ್ನಿ ಜೊತೆ ಸೇರಿಕೊಂಡು ಒಂದು ಹೊಸ ಗ್ಲೇಷಿಯರ್ ಬ್ಯಾಟ್ರಿನ ಕ್ರಿಯೇಟ್ ಮಾಡಿದ್ದಾರೆ. ಈ ಬ್ಯಾಟ್ರಿಯ ಕೆಪಾಸಿಟಿ ಬಂದು 6100 mAh ಆ್ಯಂಡ್ ಇದು ಸ್ಪೆಸಿಫಿಕಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಮಾರ್ಟ್ಫೋನ್ಸ್ಗೆ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಈ ಬ್ಯಾಟ್ರಿಯ ಸ್ಪೆಷಾಲಿಟಿ ಇದರ ಕೆಪಾಸಿಟಿ ಅಲ್ಲ, ಇದರ ಲೈಫ್ ಸ್ಪ್ಯಾನು. ನಮ್ಮ ಫೋನ್ ಬ್ಯಾಟ್ರಿ ಕೆಪಾಸಿಟಿ ಯೂಸ್ ಮಾಡ್ತಾ ಡಿಗ್ರೇಡ್ ಆಗುತ್ತೆ. ಅಂದರೆ ನಾವೀಗ ಒಂದು ಹೊಸ ಫೋನ್ ತೊಗೊಂಡು 100% ಚಾರ್ಜ್ ಮಾಡಿದ್ರೆ ಅದು ನಮಗೆ 5 hours ಯೂಸೇಜ್ ಟೈಮ್ ಕೊಡುತ್ತೆ. ಅದೇ 1.5 ವರ್ಷ ಆದಮೇಲೆ ಅದೇ ಫೋನು ಕೇವಲ 4 hours ಯೂಸೇಜ್ ಟೈಮ್ ಕೊಡುತ್ತೆ. ಏನಕ್ಕೆ ಅಂದರೆ ಬ್ಯಾಟ್ರಿ ಕೆಪಾಸಿಟಿ 20% ಕಡಿಮೆ ಆಗಿರುತ್ತೆ, ಆರ್ ಬ್ಯಾಟ್ರಿ ಕೇವಲ 80% ಕೆಪಾಸಿಟಿ ರಿಟೈನ್ ಮಾಡ್ಕೊಂಡಿದೆ ಅಂತ. ಬಟ್ ಈ OnePlus ಗ್ಲೇಷಿಯರ್ ಬ್ಯಾಟ್ರಿ ಇದೆಯಲ್ಲ, ಇದು 4 years ನಂತರನೂ ಕೂಡ 80% ಬ್ಯಾಟ್ರಿ ಕೆಪಾಸಿಟಿ ರಿಟೈನ್ ಮಾಡ್ಕೊಳ್ಳುತ್ತಂತೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. ಆ್ಯಂಡ್ ಇದರಿಂದ ನಿಮ್ಮ ಫೋನು ಕೇವಲ 36 ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಪ್ಲಸ್ ಇದು ಸೈಜಲ್ಲಿ ನಾರ್ಮಲ್ ಬ್ಯಾಟ್ರಿಗಿಂತಲೂ ಸ್ವಲ್ಪ ಚಿಕ್ಕದಾಗಿರುತ್ತಂತೆ. ಕಂಪ್ನಿಗಳು ಬೇಕಿದ್ರೆ ಬೇರೆ ಯಾವುದಾದ್ರೂ ಅಡಿಷನಲ್ ಯೂಸ್ಫುಲ್ ಪಾರ್ಟ್ಸ್ನ ಆ್ಯಡ್ ಮಾಡ್ಬೋದು. ಆ್ಯಂಡ್ ಫಸ್ಟ್ ಫೋನು ಈ ಬ್ಯಾಟ್ರಿ ಜೊತೆ ಲಾಂಚ್ ಆಗೋದು ಅಂದರೆ OnePlus Ace 3 ಸ್ಮಾರ್ಟ್ಫೋನ್ ಇನ್ ಚೈನಾ. ಗ್ಲೋಬಲ್ ವರ್ಷನ್ ಬರುತ್ತಾ ಇಲ್ವಾ ಇನ್ನೂ ಯಾವುದೂ ನ್ಯೂಸ್ ಇಲ್ಲ. ನೋಡೋಣ ಈ ಬ್ಯಾಟ್ರಿ ಟೆಕ್ನಾಲಜಿ ಹೊಸದಾಗಿರೋದ್ರಿಂದ ಎಷ್ಟು ಸೇಫು ಮತ್ತು ಕಂಪ್ನಿ ಕ್ಲೇಮ್ ಮಾಡಿದಷ್ಟೇ ರಿಯಲ್ ಲೈಫಲ್ಲೂ ಬಾಳಿಕೆ ಬರುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ನ್ಯೂಸ್, ನ್ಯೂಯಾರ್ಕ್ ಗೌರ್ಮೆಂಟ್ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗೆ ಒಂದು ಹೊಸ ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಂಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು ಅಲ್ಗಾರಿದಮ್ ಡ್ರಿವನ್ ಆಗಿರುತ್ತೆ. ಅಂದರೆ ನಿಮಗೆ ಇಷ್ಟ ಬಂದಿರೋಂತಹ ಕಂಟೆಂಟ್ನೇ ಅದು ತೋರಿಸ್ತಾ ಹೋಗುತ್ತೆ. ಆ್ಯಂಡ್ ನಾವೇನು ಮಾಡ್ತೀವಿ, ಚೆನ್ನಾಗಿರೋ ಕಂಟೆಂಟ್ ಬರ್ತಿದೆಯಲ್ಲ ಅಂತ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಬಟ್ ಜಾಸ್ತಿ ಹೊತ್ತು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯೂಸ್ ಮಾಡೋದ್ರಿಂದ ಅದು ನಮಗೆ ಸೈಕಾಲಜಿಕಲಿ ಹಾರ್ಮ್ಫುಲ್ ಆಗಿರುತ್ತೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ. ದೇರ್ಫೋರ್ ನ್ಯೂಯಾರ್ಕ್ ಗೌರ್ಮೆಂಟ್ ಅವರು ಸೇಫ್ ಫಾರ್ ಕಿಡ್ಸ್ ಆ್ಯಕ್ಟ್ ಅಂತ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಇದರ ಪ್ರಕಾರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಂಡರ್ 18 ಏಜ್ ಗ್ರೂಪ್ಗೆ 3 ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದು, ಯೂಸರ್ನ ಏಜ್ ವೆರಿಫೈ ಮಾಡೋಕ್ಕೆ ಟೂಲ್ಸ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಎರಡನೇದು, ಅಲ್ಗೋರಿದಮ್ ಬೇಸ್ಡ್ ಅಡಿಕ್ಟಿವ್ ಫೀಡ್ಸ್ನ ಈ ಏಜ್ ಗ್ರೂಪ್ಗೆ ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ, ಅಂದರೆ ಈ ಫೀಚರ್ನ ಡಿಸೇಬಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ಲಿ, ಮಧ್ಯರಾತ್ರಿಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಈ ಮೈನರ್ಸ್ಗೆ ಯಾವುದೇ ಥರ ನೋಟಿಫಿಕೇಶನ್ಸು ಕಳಿಸೋ ಆಗಿಲ್ಲ ಅನ್ಲೆಸ್ ದೇ ಹ್ಯಾವ್ ಪೇರೆಂಟಲ್ ಕನ್ಸೆಂಟ್ ಅಂತ ಈ 3 ರೂಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಗೌರ್ಮೆಂಟ್ ಅವರು ಈ ಥರ ರೂಲ್ಸ್ ಮಾಡಿದಾಗ ಆಬ್ವಿಯಸ್ಲಿ ಕೆಲವು ಕಂಪ್ನಿಗಳು ನಾವು ಇದೆಲ್ಲ ಫಾಲೋ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಆರ್ಗ್ಯೂ ಮಾಡಿದ್ದಾರೆ. ಬಟ್ ಸಿನ್ಸ್ ಇಟ್ಸ್ ಗೌರ್ಮೆಂಟ್ ದೇ ಹ್ಯಾವ್ ಟು ಫಾಲೋ. ಸದ್ಯಕ್ಕಂತೂ ಇರೋದನ್ನ ಪ್ರಪೋಸ್ ಮಾಡಿದ್ದಾರೆ ಅಷ್ಟೇ. ಎಕ್ಸಾಕ್ಟ್ ರೂಲ್ಸ್ ಮತ್ತು ಗೈಡ್ಲೈನ್ಸು ಫೈನಲೈಸ್ ಆದ 180 ದಿನಗಳ ನಂತರ ಈ ಹೊಸ ರೂಲು ಎಫೆಕ್ಟಿಗೆ ಬರುತ್ತೆ. ಈ ರೂಲು ನನ್ನ ಪ್ರಕಾರ ಇಂಡಿಯಾಲೂ ತರಬೇಕು. ಬಿಕಾಸ್ ಆಲ್ರೆಡಿ ಈಗ ಮಕ್ಕಳು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಸ್ವಲ್ಪ ಬರ್ಗೆಟ್ಟೋಗಿದ್ದಾರೆ. ಹಿಂಗೆ ಬಿಟ್ಟರೆ ಅವರು ಇನ್ನು ಕೈಗೆ ಸಿಗಲ್ಲ. ಹಾಗಾಗಿ ಇಂಡಿಯನ್ ಗೌರ್ಮೆಂಟುಗೆ ಈ ಥರ ಒಂದು ರೂಲ್ ಕ್ರಿಯೇಟ್ ಮಾಡಿದ್ರೆ ನಂಗಂತೂ ಒಳ್ಳೇದು ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ನೆಕ್ಸ್ಟ್ ನ್ಯೂಸ್ ಕೇಳಿಬಿಟ್ಟು ನನ್ನಂತಹ ಹಳೆ ಐಫೋನ್ ಯೂಸರ್ಸು ಸ್ವಲ್ಪ ಬೇಜಾರು ಮಾಡ್ಕೋಬೋದು. ಬಿಕಾಸ್ ರೀಸೆಂಟಾಗಿ ಆ್ಯಪಲ್ ಅವರು ಅವರ ಓನ್ AI ಆ್ಯಪಲ್ ಇಂಟೆಲಿಜೆನ್ಸ್ನ ಓಪನ್ AI ಜೊತೆ ಟೈ ಅಪ್ ಆಗಿ ಲಾಂಚ್ ಮಾಡಿದ್ರು. ಆ್ಯಂಡ್ ನಾನೇನು ಅಂದ್ಕೊಂಡೆ iPhone 10 ಮತ್ತು ಮೇಲಿನ ಎಲ್ಲ ಮಾಡೆಲ್ಸ್ಗೆ ಈ AIನ ರಿಲೀಸ್ ಮಾಡ್ತಾರೆ ಅಂತ. ಬಟ್ ಈಗ ನ್ಯೂಸ್ ಬರ್ತಿದೆ ಇದು iPhone 15 Pro ಮತ್ತು 15 Pro Max ಸೀರೀಸ್ಗೆ ಮಾತ್ರ ಸಪೋರ್ಟ್ ಮಾಡುತ್ತಂತೆ. ಆ್ಯಂಡ್ ಮುಂದೆ ಬರೋ 16 ಮಾಡೆಲ್ಸ್ಗೂ ಸಪೋರ್ಟ್ ಆಗುತ್ತೆ. ಬಟ್ ಅದರ ಹಿಂದಿನ ಮಾಡೆಲ್ಸ್ಗೆ ಇದು ಅವೈಲೇಬಲ್ ಇರೋದಿಲ್ಲ. ಯಾರೋ ಆ್ಯಪಲ್ ಅವ್ರಿಗೆ ಇದನ್ನು ಕ್ವಶನ್ ಮಾಡಿದಾಗ ಅವರ ಉತ್ತರ ಇದಾಗಿತ್ತು,
ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಕನ್ಸರ್ನ್ಸಿಂದ ಅವರು ಈ AI ಮಾಡಲ್ಸ್ನ ಲೋಕಲ್ ಆಗಿನೇ ರನ್ ಮಾಡ್ತಾರೆ. ಬಟ್ ಈ ಮಾಡೆಲ್ಸು ರನ್ ಆಗೋಕ್ಕೆ ಹೈ ಕಂಪ್ಯೂಟೇಷನಲ್ ಪವರ್ ಬೇಕು ಆ್ಯಂಡ್ ಈ ಪವರ್ ಇರೋದು ಈ ಚಿಪ್ಸೆಟ್ಟಿಗೆ ಮಾತ್ರ, ಅಂದರೆ ಈ ಮಾಡೆಲ್ಸ್ ಒಳಗಡೆ ಇರೋ ಚಿಪ್ಸೆಟ್ಟಿಗೆ ಮಾತ್ರ. ಹಾಗಾಗಿ ಅವರು ಇದನ್ನು ಹಳೆ ಮಾಡೆಲ್ಸ್ಗೆ ರಿಲೀಸ್ ಮಾಡಿಲ್ಲ. ಇವರು ಇನ್ನೊಂದೇನು ಹೇಳಿದ್ರು ಅಂದರೆ ಹಳೆ ಐಫೋನ್ಸುಗೆ ಈ ಮಾಡೆಲ್ಸ್ನ ರನ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಬಟ್ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಆಗ ನಾವು ಜಾಸ್ತಿ ವೆಯ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಲ್ಲ. ಹಾಗಾಗಿ ಅವರು ಈ AI ಎಲ್ಲ ಮಾಡೆಲ್ಸ್ಗೂ ರಿಲೀಸ್ ಮಾಡಿಲ್ವಂತೆ. ಬಟ್ ನೀವು ನನ್ನನ್ನು ಕೇಳಿದ್ರೆ ನನ್ನ ಪ್ರಕಾರ ಇವರು ಯೂಸರ್ಸ್ಗೆ 2 ಆಪ್ಷನ್ ಕೊಡಬೇಕು. ಒಂದು, ಯೂಸರ್ಸ್ಗೆ ಈ ಮಾಡೆಲ್ಸ್ನ ಹಳೆ ಐಫೋನ್ಸಲ್ಲೂ ರನ್ ಮಾಡೋ ಆಪ್ಷನ್ ಕೊಡಬೇಕು. ಬಿಕಾಸ್ ಅದು ಯೂಸರ್ ಇಷ್ಟ, ಅವರು ಕಾಯಬೇಕು ಅಂದರೆ ಕಾಯ್ತಾರೆ, ಇಲ್ಲ ಬಿಡ್ತಾರೆ. ಬಟ್ ಆಪ್ಷನ್ ಯೂಸರ್ ಇರ್ತಾನೆ. ಸೊ ಇವರು ಫಸ್ಟು ಯೂಸರ್ಗೆ ಆ ಆಪ್ಷನ್ ಕೊಟ್ಬಿಡಬೇಕು. ಎರಡನೇದು, ಯೂಸರ್ ಕನ್ಸೆಂಟ್ ತೊಗೊಂಡು ಈ AI ಆ್ಯಪಲ್ ಅವರ ಕ್ಲೌಡಲ್ಲಿ ಇಲ್ಲ ಓಪನ್ AI ಅವರ ಕ್ಲೌಡಲ್ಲಿ ರನ್ ಮಾಡೋ ಆಪ್ಷನ್ ಕೊಡಬೇಕು. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಶುಡ್ ಬಿ ಯೂಸರ್ ಚಾಯ್ಸ್. ಆ್ಯಪಲ್ ಅವರು ಯೂಸರ್ಗೂ ಕೆಲವು ಆಪ್ಷನ್ಸ್ ಕೊಡಬೇಕು, ಜಸ್ಟ್ ಅವರೇ ಅನ್ಕೋಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ದು ಮಾಡೋದಲ್ಲ. ಸೊ ನನ್ನ ವ್ಯೂ ಇದಾಗಿತ್ತು. ನಿಮ್ಮ ವ್ಯೂ ಏನಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಪಲ್ ಬಗ್ಗೆ ಕೆಟ್ಟ ನ್ಯೂಸ್ ಕೇಳಿದ್ರೆ ಈಗ ಒಂದು ಒಳ್ಳೆ ನ್ಯೂಸ್ ಕೇಳಿ. ಸೊ ಸುಮಾರು ವರ್ಷ ಆದಮೇಲೆ ಆ್ಯಪಲ್ ಅವರು ಅವ್ರದ್ದೇ ಆದಂತಹ ಒಂದು ಅಡ್ವಾನ್ಸ್ ವೀಡಿಯೋ ರೆಕಾರ್ಡಿಂಗ್ ಕ್ಯಾಮ್ರಾ ಆ್ಯಪ್ ಫೈನಲ್ ಕಟ್ ಕ್ಯಾಮ್ರಾ ಅಂತ ಲಾಂಚ್ ಮಾಡಿದ್ದಾರೆ. ಇದು ಕೇವಲ ವೀಡಿಯೋ ರೆಕಾರ್ಡಿಂಗಿಗೆ ಮಾತ್ರ, ಅಂದರೆ ಆಲ್ರೆಡಿ ಇದೆ ನೇಟಿವ್ ಕ್ಯಾಮ್ರಾ ಆ್ಯಪು ವೀಡಿಯೋ ರೆಕಾರ್ಡಿಂಗಿಗೆ, ಫೋಟೋಸ್ಗೆ, ಬಟ್ ಅದು ಅಷ್ಟು ಅಡ್ವಾನ್ಸ್ಡ್ ಇಲ್ಲ. ಆದರೆ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಇದೆ. ಅಫ್ಕೋರ್ಸ್ ಥರ್ಡ್ ಪಾರ್ಟಿ ಪೇಡ್ ಆ್ಯಪ್ಸ್ ಅಷ್ಟು ಅಡ್ವಾನ್ಸ್ಡ್ ಇಲ್ಲ, ಬಟ್ ಡೆಫಿನೆಟ್ಲಿ ಫ್ರೀ ಆ್ಯಪ್ಸ್ ಕ್ಯಾಟಗರಿಲಂತೂ ಯೂಸಬಲ್ ಆಗಿದೆ. ಇದರ ಫೀಚರ್ಸ್ ಬಂದು ಸ್ಮೂತ್ ಝೂಮ್, ಓವರ್ ಎಕ್ಸ್ಪೋಜರ್ ಮತ್ತು ಫೋಕಸ್ ಇಂಡಿಕೇಟರ್, ಮ್ಯಾನ್ಯುಯಲ್ ಕಂಟ್ರೋಲ್ ಫಾರ್ ವೈಟ್ ಬ್ಯಾಲೆನ್ಸ್ ಆ್ಯಂಡ್ ಫೋಕಸ್, ಆಡಿಯೋ ಲೆವೆಲ್ ಇಂಡಿಕೇಟರ್, ಮತ್ತು ನಿಮ್ಮ ಹತ್ರ ಐಪ್ಯಾಡ್ ಇದ್ದು ಫೈನಲ್ ಕಟ್ ಪ್ರೋ ಸಾಫ್ಟ್ವೇರ್ ಇದ್ದರೆ ನೀವು ಮಲ್ಟಿ ಕ್ಯಾಮ್ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಖುಷಿ ಆಯಿತು ಇಷ್ಟು ವರ್ಷ ಆದಮೇಲೆ ಇವರು ಈ ಥರ ಒಂದು ಆ್ಯಪ್ ಲಾಂಚ್ ಮಾಡಿದ್ದಾರೆ ಅಂತ. ಬಟ್ ಫ್ಯೂಚರಲ್ಲಿವೇ ಒಳ್ಳೊಳ್ಳೆ ಅಪ್ಡೇಟ್ಸ್ನ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಸುಮ್ಮನೆ ಬಿಟ್ಬಿಟ್ಟು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರಿ ಅನ್ನೋದಲ್ಲ, ಒಳ್ಳೊಳ್ಳೆ ಫೀಚರ್ಸ್ ಕೊಡಬೇಕು. ನಾನು ಎಕ್ಸ್ಪೆಕ್ಟ್ ಮಾಡೋ ಫೀಚರ್ಸು ಇವರಿಂದ ಅಂದರೆ ಒಂದು ಆಸ್ಪೆಕ್ಟ್ ರೇಷಿಯೋ, ಎರಡನೇದು ಕಷ್ಟ ಬಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ದಟ್ ಈಸ್ ಸಪೋರ್ಟ್ ಫಾರ್ ಥರ್ಡ್ ಪಾರ್ಟಿ ಗಿಂಬಲ್ಸ್ ಲೈಕ್ DJI ಆ್ಯಂಡ್ Zhiyun. ಸೊ DJI ಅವ್ರದ್ದು ಆ್ಯಪ್ ಯೂಸ್ ಮಾಡಿದ್ರೆ ಗಿಂಬಲ್ ಜೊತೆ ಅಷ್ಟು ಕ್ಲಾರಿಟಿ ಇರಲ್ಲ, ಅಂದರೆ ನೇಟಿವ್ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇರಲ್ಲ. ಬಟ್ ಆ್ಯಪಲ್ ಅವ್ರ ಜೊತೆ ಟೈಅಪ್ ಆಗಿ DJI ಅವ್ರೇನಾದರೂ ಇಂಟಿಗ್ರೇಟ್ ಆದರೆ ಈ ಕ್ಯಾಮ್ರಾ ಆ್ಯಪ್ ಒಳಗಡೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇವತ್ತಿನ ಕೊನೆ ಅಪ್ಡೇಟ್, ಗೂಗಲ್ ಅವರು ಇಂಡಿಯಾಲಿ ಜಮಿನೈ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಜಮಿನೈ ಅಂದರೆ ಓಪನ್ AI ಅವ್ರದ್ದು ChatGPT ಇದೆಯಲ್ಲ, ಅದೇ ಥರ ಗೂಗಲ್ ಅವ್ರದ್ದು AI ಜಮಿನೈ ಅಂತ. ಸೊ ಇದು ಇಂಡಿಯಾಲಿ ಇಂಗ್ಲೀಷ್ ಮತ್ತು 9 ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಲಾಂಚ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಕನ್ನಡ. ಆ್ಯಂಡ್ ಬೈ ದ ವೇ ಇಲ್ಲಿ ಲ್ಯಾಂಗ್ವೇಜಸ್ನ ಸ್ವಿಚ್ ಮಾಡೋಕ್ಕೆ ಯಾವುದೇ ಥರ ಆಪ್ಷನ್ ಕೊಟ್ಟಿಲ್ಲ. ಸೊ ನಿಮಗೆ ಕನ್ನಡದಲ್ಲಿ ರೆಸ್ಪಾನ್ಸ್ ಬೇಕು ಅಂದರೆ ನೀವು ಅದನ್ನು ಕನ್ನಡಲ್ಲೇ ಕ್ವಶನ್ ಕೇಳಿದ್ರೆ ಅದು ನೀವು ಕ್ವಶನ್ ಕೇಳಿರೋ ಲ್ಯಾಂಗ್ವೇಜಲ್ಲೇ ರೆಸ್ಪಾಂಡ್ ಮಾಡುತ್ತೆ. ಸೊ ಈ ಎಪಿಸೋಡ್ಗೆ ಅಷ್ಟೇ. ಇದು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ಥರ ಒಳ್ಳೆ ನ್ಯೂಸೊಂದಿಗೆ ನಿಮ್ಮನ್ನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಜೈ ಹಿಂದ್, ವಂದೇ ಮಾತರಂ.